ಹಲೋ ಫ್ರೆಂಡ್ಸ್, ನಮಸ್ತೆ. ಹೇಗಿದ್ದೀರಾ? ವೆಲ್ಕಮ್ ಟು ilipu ಯೂಟ್ಯೂಬ್ ಚಾನಲ್. ಓಕೆ ಫ್ರೆಂಡ್ಸ್, ಇವತ್ತು ಒಂದು ಬ್ಲ್ಯಾಕ್ ಮ್ಯಾಜಿಕ್ ಟ್ರಿಕ್ ಬಗ್ಗೆ ಬಂದಿದ್ದೀನಿ. ಏನಪ್ಪ, ಮ್ಯಾಜಿಷಿಯನ್ನು ಅಂಧವಿಶ್ವಾಸನ ಓಡಿಸ್ಬೇಕು ಅಂತಂದು ತಾನೇ ಒಂದು ಬ್ಲ್ಯಾಕ್ ಮ್ಯಾಜಿಕ್ ಜೊತೆ ಅಂದರೆ ಮಾಟ ಮಂತ್ರ ಜೊತೆ ಬಂದಿದ್ದೇನೆ ಅಂತೀರಾ? ಎಸ್ ಫ್ರೆಂಡ್ಸ್, ಫಸ್ಟ್ ಈ ಟ್ರಿಕ್ಕನ್ನು ನೋಡೋಣ. ಆ್ಯಕ್ಚುಲಿ ಈ ಟ್ರಿಕ್ ಲಾಸ್ಟ್ ಟೈಮು ಒಂದು ವಿಡಿಯೋದಲ್ಲಿ ಕಮೆಂಟ್ ಮಾಡಿದ್ರು. ಆಮೇಲೆ ಅದನ್ನ ಡಿಲೀಟ್ ಮಾಡಿಬಿಟ್ರು. ಅವ್ರಿಗೆ ಏನು ಅನ್ನಿಸ್ತೇನೋ ಗೊತ್ತಿಲ್ಲ. ಅವ್ರ ಜೀವನದಲ್ಲಿ ಒಂದು ಘಟನೆ ಆಗಿತ್ತಂತೆ. ಮತ್ತೆ ಅವರು ಕಮೆಂಟ್ ಮಾಡಿದರೆ ಶೋರ್ ನಾನು ವಿಡಿಯೋನಲ್ಲಿ ಶೇರ್ ಮಾಡ್ಕೊತೀನಿ. ಈಗ ಸದ್ಯ ನಾನು ಸ್ವಲ್ಪ ಎಳ್ಳು ಆಮೇಲೆ ಸ್ವಲ್ಪ ಕೊಬ್ಬರಿ ಎಣ್ಣೆಯನ್ನು ತಗೊಂಡಿದ್ದೀನಿ. ಕರಿ ಎಳ್ಳು ಮತ್ತು ಕೊಬ್ಬರಿ ಎಣ್ಣೆಯನ್ನು ತಗೊಂಡಿದ್ದೀನಿ. ಇದು ಏನಕ್ಕೆ ಅಂತಂದರೆ, ನಿಮ್ಮ ಮೇಲೆ ಯಾರಾದರೂ ಮಾಟ ಮಂತ್ರ ಮಾಡಿಸಿದಾರಾ ಅದನ್ನ ತಿಳ್ಕೊಳಕ್ಕೆ ಈ ಟ್ರಿಕ್ ಇರೋದು. ಓಕೆ ಫ್ರೆಂಡ್ಸ್, ನಾನು ಸ್ವಲ್ಪ ಕರಿ ಎಳ್ಳು ತಗೊಂಡಿದ್ದೀನಿ. ಕರಿ ಎಳ್ಳನ್ನು ಈ ಪ್ಲೇಟ್ ಮೇಲೆ ಹಾಕ್ತೇನೆ. ಓಕೆ, ಅದ್ರ ಜೊತೆಗೆ ನಾನು ಸ್ವಲ್ಪ ಕೊಬ್ಬರಿ ಎಣ್ಣೆನ ತಗೊಂಡಿದ್ದೇನೆ. ಕೊಬ್ಬರಿ ಎಣ್ಣೆ, ಪ್ಯೂರ್ ಕೊಬ್ಬರಿ ಎಣ್ಣೆ ತಗೊಂಡಿದ್ದೇನೆ. ಈ ಕೊಬ್ಬರಿ ಎಣ್ಣೆನ ನನ್ನ ಕೈನಲ್ಲಿ ತಗೊಂಡು ಒಂದು ಫ್ಯೂ ಡ್ರಾಪ್ಸನ್ನು ಇದ್ರ ಮೇಲೆ ಹಾಕ್ತೇನೆ. ಓಕೆ ಫ್ರೆಂಡ್ಸ್, ಇದ್ರ ಮೇಲೆ ಹಾಕಿ ಒಂದು ಪವರ್ಫುಲ್ ಮಂತ್ರ ಇದೆ. ಆ ಪವರ್ಫುಲ್ ಮಂತ್ರವನ್ನು ನಾವು ಜಪಿಸ್ಬೇಕು. ಏನು ಅಂತಂದರೆ, ಓಂ ಹ್ರೀಂ ರಾಮ್ ಹ್ರೂಂ ಭುಟ್, ಇದು ಮಂತ್ರ. ಈ ಮಂತ್ರವನ್ನು ನಾವು ಜಪಿಸ್ಬೇಕು. ಸೊ ಭಕ್ತಿಯಿಂದ ಜಪಿಸೋಣ. ಓಂ ಹ್ರೀಂ ರಾಮ್ ಹ್ರೂಂ ಭುಟ್, ಓಂ ಹ್ರೀಂ ರಾಮ್ ಹ್ರೂಂ ಭುಟ್, ಓಂ ಹ್ರೀಂ ರಾಮ್ ಹ್ರೂಂ ಭುಟ್, ಓಂ ಹ್ರೀಂ ರಾಮ್ ಹ್ರೂಂ ಭುಟ್. 10 ಸರಿ ಮಂತ್ರ ಆಗಿದ ತಕ್ಷಣ ಕೈ ಈ ಥರ ಹಿಂಗೆ ಬಾಕ್ಸ್ ಹಾಕ್ಬೇಕು. ಇದಕ್ಕೆ ಮತ್ತೆ 10 ಸರಿ ಮಂತ್ರ ಹೇಳ್ಬೇಕು. ಓಂ ಹ್ರೀಂ ರಾಮ್. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ, ನನ್ನ ಮೇಲೆ ಯಾರೋ ಮಾಟ ಮಂತ್ರ ಮಾಡಿಸಿದ್ದಕ್ಕೆ ಆ ಎಳ್ಳು ಮತ್ತು ಕೊಬ್ಬರಿಣ್ಣೆ ಹಾಕಿದ ತಕ್ಷಣ ಬೆಂಕಿ ಹತ್ಕೊಂತು. ನನ್ನ ಮೇಲೆ ಯಾರೋ ಮಾಟ ಮಂತ್ರ ಮಾಡಿಸಿಲ್ಲ ಅಂತಂದರೆ ಸುಮ್ಮನೆ ಬೆಂಕಿ ಹತ್ಕೊಳ್ಳೋಣ. ಫ್ರೆಂಡ್ಸ್, ದಯವಿಟ್ಟು ನಂಬಕ್ಕೆ ಹೋಗ್ಬೇಡಿ. ಈ ರೀತಿ ಬ್ಲ್ಯಾಕ್ ಮ್ಯಾಜಿಷಿಯನ್ಸ್ನ ನಂಬಕ್ಕೆ ಹೋಗ್ಬೇಡಿ. ಇದು ನಾನು ಯೂಸ್ ಮಾಡಿದ್ದು ಕೆಲವು ಕೆಮಿಕಲ್. ಇದೇ ಕೆಮಿಕಲ್ನ ಹಾಕ್ಬಿಟ್ಟು ಈ ಮಾಟ ಮಂತ್ರವಾದಿಗಳು ಹಲವಾರು ಟ್ರಿಕ್ಗಳನ್ನ ಪ್ರಯೋಗಿಸ್ತಾರೆ, ಜನರನ್ನ ದೋಚ್ಕೊತಾರೆ. ಮುಖ್ಯವಾಗಿ ನಾನು ಯೂಸ್ ಮಾಡಿದ್ದು 2 ಕೆಮಿಕಲ್. ಒಂದನೇದು ಪೊಟ್ಯಾಷಿಯಂ ಪರ್ಮಾಂಗನೇಟ್ ಅಂತಂದು ಮೆಡಿಕಲ್ ಸ್ಟೋರಲ್ಲಿ ಅವೈಲೇಬಲ್ ಇದೆ. ಪೊಟ್ಯಾಷಿಯಂ ಪರ್ಮಾಂಗನೇಟ್ ಅಂತಂದು. ಎರಡನೇದಾಗಿ ಗ್ಲಿಸರಿನ್ ಅಂತಕ್ಕಂಥದ್ದು. ಪೊಟ್ಯಾಷಿಯಂ ಪರ್ಮಾಂಗನೇಟ್ ಕ್ರಿಸ್ಟಲ್ಸು ಸ್ವಲ್ಪ ಕರಿ ಬಣ್ಣದಲ್ಲಿರೋದ್ರಿಂದ ಎಳ್ಳು ಅಂತ ಹೇಳಿದೆ, ಅಥವಾ ಎಳ್ಳಿನಲ್ಲಿ ಮಿಕ್ಸ್ ಕೂಡ ಮಾಡ್ಬೋದು. ಅಥವಾ ಇದು ಈ ಇತ್ತೀಚಿನ ಸೈನ್ಸ್ ಡೆವಲಪ್ ಆಗಿರೋದ್ರಿಂದ ಈ ಪೊಟ್ಯಾಷಿಯಂ ಪರ್ಮಾಂಗನೇಟ್ ಹಲವಾರು ರೂಪಗಳಲ್ಲಿ ಸಿಗುತ್ತೆ. ಪೌಡರ್ ರೂಪದಲ್ಲಿ ಸಿಗುತ್ತೆ, ಬೇರೆ ಬೇರೆ ಕಲರ್ನಲ್ಲಿ ಸಿಗುತ್ತೆ. ಇದನ್ನು ಆಹಾರದ ಪದಾರ್ಥಗಳಲ್ಲಿ ಮಿಕ್ಸ್ ಮಾಡಿದರೆ ಗೊತ್ತೇ ಆಗಲ್ಲ, ಯಾಕಂದರೆ ಇದು ವಾಸನೆ ರಹಿತ ಆಗಿರ್ತದೆ ಮುಖ್ಯವಾಗಿ. ಆಮೇಲೆ ನಾನು ಎಣ್ಣೆ ಅಂತ ಯೂಸ್ ಮಾಡಿದ್ದು, ಕೊಬ್ಬರಿ ಎಣ್ಣೆ ಅಂತ ಯೂಸ್ ಮಾಡಿದ್ದು ಗ್ಲಿಸರಿನನ್ನು. ಇಲ್ಲೊಂದು ರಾಸಾಯನಿಕ ಪ್ರಕ್ರಿಯೆ ನಡೀತು. ಏನು ಅಂತಂದರೆ, ಪೊಟ್ಯಾಷಿಯಂ ಪರ್ಮಾಂಗನೇಟ್ ಮತ್ತು ಗ್ಲಿಸರಿನ್ ಹಾಕಿದರೆ ವಾತಾವರಣದಲ್ಲಿರ್ತಕ್ಕಂಥ ಆಕ್ಸಿಜನ್ ಯೂಸ್ ಮಾಡಿಕೊಂಡು ಫೈರ್ ಹೊರಗೆ ಬರುತ್ತೆ. ಅಂದರೆ ಬೆಂಕಿಯನ್ನು ಉತ್ಪಾದನೆ ಮಾಡ್ತಕ್ಕಂಥ ರಾಸಾಯನಿಕ ಕ್ರಿಯೆ. ಈ ಕ್ರಿಯೆಯನ್ನು ಯೂಸ್ ಮಾಡಿಕೊಂಡು ಮಾಟ ಮಂತ್ರವಾದಿಗಳು ಅವ್ರ ಮನೆಯಲ್ಲಿ ಹೇಳ್ತಾರೆ, ನೀವು ಅವರೇ ಮಂತ್ರಿಸಿಕೊಟ್ಟಂತ ಕೆಲವು ಎಳ್ಳು ಕೊಡ್ತಾರೆ, ಎಣ್ಣೆ ಕೊಡ್ತಾರೆ, ಇದನ್ನ ಹೋಗಿ ನಡು ಮನೆಯಲ್ಲಿಟ್ಟು ಹಾಕ್ರಿ, ಏನಾಗುತ್ತೋ ನಾಳೆ ಬರ್ರಿ ಅಂತಂತಾರೆ. ಇದ್ದಕ್ಕಿದ್ದಂಗೆ ಅಮಾಯಕ ಜನರು, ಸಮಸ್ಯೆ ಇರತಕ್ಕಂಥ ಜನರು ಈ ರೀತಿ ಇದ್ದಕ್ಕಿದ್ದಂಗೆ ನೋಡಿದ ತಕ್ಷಣ ಅವ್ರಿಗೆ ಶಾಕ್ ಆಗಿಬಿಡುತ್ತೆ. ಏನಪ್ಪ ಇದು, ಬೆಂಕಿ ಬಂತು ಅಂತೇಳಿ ಹೋಗ್ತಾರೆ. ಆ ಪೂಜೆ ಮಾಡ್ಬೇಕು, ಈ ಪೂಜೆ ಮಾಡ್ಬೇಕಂತೇಳಿ ಸಾವಿರಾರು ಗಟ್ಟಲೆ ಅವರಿಂದ ಕಸಿತಾರೆ. ಜೊತೆಗೆ ಅವ್ರ ಪ್ರಾಬ್ಲಮ್ ಸೊಲ್ಯೂಷನ್ಗೆ ಹೇಳ್ತಾರೆ, ನೀವು 10 ಅಮಾವಾಸ್ಯೆ ಹಿಂಗೆ ಮಾಡಬೇಕು, 10 ಹುಣ್ಣಿಮೆ ಹಿಂಗೆ ಮಾಡಬೇಕು ಅಂತಂದು. ಫ್ರೆಂಡ್ಸ್, 1 ತಿಂಗಳಿಗೆ 1 ಅಮಾವಾಸ್ಯೆ ಅಥವಾ 1 ಹುಣ್ಣಿಮೆ ಇರುತ್ತೆ. 10 ಹುಣ್ಣಿಮೆ ಅಂದರೆ 10 ತಿಂಗಳು. ಒಂದು ಸಮಸ್ಯೆ 10 ತಿಂಗಳಲ್ಲಿ ಪರಿಹಾರ ಆಗೇ ಆಗುತ್ತೆ ಪ್ರತಿಯೊಬ್ಬ ಮನುಷ್ಯನಿಗೂ. ದಯವಿಟ್ಟು ಏನೇ ಸಮಸ್ಯೆ ಬಂತು ಅಥವಾ ಆರೋಗ್ಯ ಸಮಸ್ಯೆ ಒಂದು ಬಿಟ್ಟರೆ ಇನ್ನು ಯಾವುದೇ ಸಮಸ್ಯೆ ಟೈಮಿಂದನೇ ಸರಿ ಹೋಗುತ್ತೆ. ಕೆಲವು ಸ್ವಲ್ಪ ಟೈಮ್ ಕೊಟ್ಬಿಟ್ರೆ ತನ್ನಿಷ್ಟಾನೇ ಸರಿ ಹೋಗುತ್ತೆ. ಆರೋಗ್ಯ ಸಮಸ್ಯೆ ಒಂದೇ ಬಂತು ಅಂದರೆ ತಕ್ಷಣ ವೈದ್ಯರನ್ನು ಭೇಟಿ ಮಾಡಿ. ಆರೋಗ್ಯ ಒಂದು ಬಿಟ್ಟು ಉಳ್ಕಿದ್ದು ಏನೇ ಸಮಸ್ಯೆ ಬರಲಿ, ದಯವಿಟ್ಟು ಸ್ವಲ್ಪ ಶಾಂತ ರೀತಿಯಿಂದ ಇರಿ, ಸ್ವಲ್ಪ ಟೈಮ್ ಕೊಡಿ, ಆಟೋಮೆಟಿಕ್ ಆ ಸಮಸ್ಯೆ ಪರಿಹಾರ ಆಗುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್. ನೀವು ಇನ್ಮೇಲೆ ಈ ಮಾಟ ಮಂತ್ರ ಮಾಡಿಸೋರ ಹತ್ರ ಹೋಗಲ್ಲ ಅಂತ ನಂಬ್ಕೋತೀನಿ. ಆ ರೀತಿ ಹೋಗೋದ್ರಿಂದ ಅವ್ರು ಡೆವಲಪ್ ಆಗ್ತಾರೆ ಹೊರತು ನಾವು ಡೆವಲಪ್ ಆಗಲ್ಲ. ಅವ್ರು ಶ್ರೀಮಂತರಾಗ್ತಾರೆ, ನಾವು ಶ್ರೀಮಂತರಾಗಲ್ಲ. ಅವ್ರ ಕಷ್ಟ ಪರಿಹಾರ ಆಗ್ತವೆ, ನಮ್ಮ ಕಷ್ಟಗಳು ಮತ್ತೆ ಮೇಲಿನ ಮೇಲೆ ಬರ್ತವೆ. ದಯವಿಟ್ಟು ಈ ಮಾಟ ಮಂತ್ರವಾದಿಗಳ ಹತ್ರ ಹೋಗಬೇಡ್ರಿ, ಅವ್ರನ್ನ ನಂಬಕ್ಕೆ ಹೋಗ್ಬೇಡ್ರಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.